ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ನಾನು ನಿಮಗೆ ಒಂದು ಪನ್ನೀರ್ ಟಿಕ್ಕಾ ಮಾಡೋದು ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಇಮೇಜ್ ಕಾಣಿಸ್ತಾ ಇದೆಯಲ್ಲ, ಆ ಥರ ಮಾಡಿ ತೋರಿಸೋಣ ಅಂತ. ಇಲ್ಲಿ ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ದಾದ್ರು ತೊಗೊಳ್ಳಿಲ್ಲ, ಮನೇಲಿ ಮಾಡಿರೋದಾದ್ರು ತೊಗೊಳ್ಳಿ. ಅದಕ್ಕೆ 2 ಈರುಳ್ಳಿ, ಒಂದು ದೊಡ್ಡ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸೂರಿ ಮೆಥಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನ್ ಮೆಣಸು ಪುಡಿ, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಮತ್ತು ಇದು ಮೊಸರು. ನಾನು ಗಟ್ಟಿ ಮೊಸರು ಬೇಕು, ಅದಕ್ಕೋಸ್ಕರ ಮೊಸರು ಈ ಥರ ಸೋಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನೀರೆಲ್ಲ ಕೆಳಗಡೆ ಬೀಳುತ್ತೆ. ಗಟ್ಟಿ ಮೊಸರು ನಮ್ಮ ಮೇಲೆ ಉಳ್ಕೊಳ್ಳುತ್ತೆ, ಆಗ ಯೂಸ್ ಮಾಡ್ಬೋದು. ಮಾಡೋದಕ್ಕೆ ಎಣ್ಣೆ ಮತ್ತು ಇದು ಪೆರಿ ಪೆರಿ ಮಸಾಲ ಅಂತ ತೊಗೊಂಡಿದ್ದೀನಿ ನಾನು. ಇದನ್ನು ಹಾಕ್ಲೇಬೇಕು ಅಂತೇನಿಲ್ಲ, ಇದು ಆಪ್ಷನಲ್, ಕಂಪ್ಲೀಟ್ಲಿ ಆಪ್ಷನಲ್ಲು. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಮತ್ತು ಗರಂ ಮಸಾಲ ಸ್ವಲ್ಪ, ಅರಿಶಿನ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸ್ನೇಹಿತರೆ. ಇಷ್ಟು ಇಟ್ಕೊಂಡು ಪನ್ನೀರ್ ಟಿಕ್ಕಾ ಹೋಮ್ ಮೇಡ್ ವಿತೌಟ್ ಓವನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಟೊಮೊಟೊ ತೊಗೊಂಡಿಲ್ಲ ಪನ್ನೀರ್ ಇದು ಮಾಡೋಕ್ಕೆ. ನೀವು ಬೇಕಾದರೆ ಪನ್ನೀರ್ ಟಿಕ್ಕಾಗೆ ನೀವು ಟೊಮೊಟೊನೂ ತೊಗೋಬೋದು. ಮೊದಲು ನಾನಿಲ್ಲಿ ಸಣ್ಣದಾಗಿ ಕ್ಯೂಬ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಎಷ್ಟು ದಪ್ಪ ಬೇಕಾದರೂ ಮಾಡ್ಕೋಬೋದು ಕ್ಯೂಬ್ಸ್ನ. ಇಲ್ಲ, ಈಗ ಒಬ್ಬೊಬ್ಬರು ತುಂಬ ದಪ್ಪ ಇಷ್ಟಪಡ್ತಾರೆ, ಲೈಕ್ ನಮಗೆ ಹೋಟೆಲಲ್ಲಿ ಸಿಗುತ್ತಲ್ಲ ಆ ಥರ. ನಾನು ತುಂಬ ಜಾಸ್ತಿ ಮಾಡಬೇಕು, ಅದಕ್ಕೆ ಕಮ್ಮಿ ಇತ್ತು ಪನ್ನೀರ್, ಅದಕ್ಕೋಸ್ಕರ ಈ ಥರ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ. ಸೊ ಈ ಥರ ಸಣ್ಣದಾಗಿ ಕ್ಯೂಬ್ಸ್ಗಳು ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಕ್ಯೂಬ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿನ ಬೇಕಾದ್ರೆ ನೀವು 2 ಭಾಗ ಮಾಡಿ ದೊಡ್ಡದಾಗಾರು ತೊಗೋಬೋದು. ಈ ಥರ 4 ಭಾಗ ಮಾಡಿ ಚಿಕ್ಕದಾಗಾರು ಈ ಥರ ಒಂದೊಂದೇ ಲೇಯರ್ನ ಎಡ್ಕೊಳ್ಳಿ ನೀಟಾಗಿ. ಒಂದೊಂದೇ ಲೇಯರ್ ಮಾಡ್ಕೊಂಡು ಇಟ್ಕೊಳ್ಳಿ. ಲಾಸ್ಟಲ್ಲಿ ತುಂಬ ಚಿಕ್ಕದಿರುತ್ತೆ, ಅದನ್ನು ಆಗಲ್ಲ. ಸೊ ಈ ಥರ ಸಣ್ಣದಾಗಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಒಂದು ಈರುಳ್ಳಿ ಫಸ್ಟ್ ನಿಮಗೋಸ್ಕರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಕ್ಯಾಪ್ಸಿಕಮ್ಮು ಅಷ್ಟೇ ಈ ಥರ ವೈಟ್ ಇರೋದಲ್ಲ, ಅದೆಲ್ಲ ಎಡ್ದಾಕ್ಬಿಡಿ. ಯಾಕಂದರೆ ತಿನ್ಬೇಕಾದ್ರೆ ಅಷ್ಟು ಚೆನ್ನಾಗಿರಲ್ಲ ಅದು, ಅದಕ್ಕೋಸ್ಕರ ನಾನು ಎಡ್ದಾಕ್ಬಿಟ್ಟು ಈ ಥರ ಇದನ್ನು ಲೈಕ್ ಕ್ಯೂಬ್ಗಳು ಕಾಣುತ್ತಲ್ಲ ಆ ಥರ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಕಟ್ ಮಾಡಿ ಆಗಾಯಿತು. ಈಗ ನಾನಿಲ್ಲಿ ತೋರಿಸ್ದ ಹಾಗೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಮೆಣಸು ಪುಡಿ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಮತ್ತು ಚಿಟಿಕೆ ಗರಂ ಮಸಾಲ. ನಿಮ್ಗೆ ತೋರಿಸ್ತಾ ನೋಡಿ ಎಷ್ಟು ಕಮ್ಮಿ ಕ್ವಾಂಟಿಟಿ. ಮತ್ತು ಕಸೂರಿ ಮೆಥಿನ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಜೊತೆಗೆ ನೋಡಿ, ಮೊಸರು ಆಗಲೇ ನಾನು ಸೋಸ್ ಇಟ್ಕೊಂಡಿದ್ದಲ್ಲ, ಎಷ್ಟು ನೀರು ಬಿಟ್ಟಿದೆ ಅದರಲ್ಲಿ. ಮಿಕ್ಕಿದ ಗಟ್ಟಿ ಮೊಸರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಪೆರಿ ಪೆರಿ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ತುಂಬ ಚಿಟಿಕೆ ಅಷ್ಟು, ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನಿಂತ ಕಮ್ಮಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕ್ಕೊಂಡು ನಾನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಕಲಸೋಕ್ಕೆ ಯಾವುದೇ ರೀತಿ ನಾನು ನೀರು ಯೂಸ್ ಮಾಡ್ತಾ ಇಲ್ಲ. ಎಣ್ಣೆ ಮತ್ತು ಮೊಸರು ಅಷ್ಟರಲ್ಲೇ ಕಲಿಸ್ಕೊತಾ ಇದ್ದೀನಿ. ನೀವು ಅಷ್ಟರಲ್ಲೇ ಕಲಿಸ್ಕೊಳ್ಳಿ ಸಾಕು. ನೀರು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಇದು ಇಷ್ಟನ್ನೇ ಕೋಟಿಂಗ್ ನೀಟಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀರಾ ಅನ್ನೋರು ಇನ್ನೂ ಹಾಕ್ಕೊಳ್ಳಿ. ಇಲ್ಲ, ಎಣ್ಣೆ ಯೂಸ್ ಮಾಡಲ್ಲ ಅನ್ನೋರು ಬೆಣ್ಣೆನ ಕರಗಿಸ್ಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಫ್ರೈ ಮಾಡಬೇಕಾದ್ರೆ ಬೆಣ್ಣೆ ಯೂಸ್ ಮಾಡ್ತೀನಿ. ಈಗ ಕಲಿಸ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಆ ಆಯಿಲ್ ಹಾಕ್ಕೊಳ್ಳಿ. ಈಗ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರು, ಕ್ಯಾಪ್ಸಿಕಮ್, ಆನಿಯನು ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಕೋಟಿಂಗ್ ಆಗಲಿ ಅಂತ ಹೇಳ್ಬಿಟ್ಟದು. ಆಮೇಲೆ ಈ ಪನ್ನೀರ್ ಇಟ್ಸ್ ಎ ಗುಡ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ, ವಿಟಮಿನ್ ಆ್ಯಂಡ್ ಡಿ ವಿಟಮಿನ್ ಇದರಲ್ಲಿ ತುಂಬ ಇದೆ ಸ್ನೇಹಿತರೆ. ಮತ್ತು ಅದರ್ ನ್ಯೂಟ್ರಿಯೆಂಟ್ಸ್ ಕೂಡ ತುಂಬ ಇದೆ. ನಾವು ಪನ್ನೀರ್ನ ಆವಾಗವಾಗ ಮಕ್ಕಳಿಗೆ ಮತ್ತು ನಾವು ತಿನ್ನೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದಾಗುತ್ತೆ. ಇದು ರಿಚ್ ಇನ್ ಕ್ಯಾಲ್ಶಿಯಂ. ಮತ್ತು ಇದನ್ನು ನಮಗೆ ಬೋನ್ಸ್ನ ಸ್ಟ್ರಾಂಗ್ ಮತ್ತು ಹಲ್ಲುಗಳು ಸ್ಟ್ರಾಂಗ್ ಆಗೋಕ್ಕೆ ಪನ್ನೀರ್ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ. ಆಮೇಲೆ ಈ ಪನ್ನೀರು ಮಕ್ಕಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡುತ್ತೆ, ಮತ್ತು ಸೆಲ್ಸ್ ಗ್ರೋತ್ಗೂ ಕೂಡ ಅಷ್ಟೇ. ಮತ್ತು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಮತ್ತು ಡೈಜೆಷನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ನಮ್ಮ ಮೆಟಬಾಲಿಸಮ್ನು ಕೂಡ ಇಂಪ್ರೂವ್ ಮಾಡುತ್ತೆ ಡೈಜೆಷನ್ ಆಗೋದಕ್ಕೋಸ್ಕರ. ಮತ್ತು ಇದು ಸ್ಕಿನ್ ಹೆಲ್ತ್ಗೆ ತುಂಬ ಒಳ್ಳೆಯದು ಪನ್ನೀರು. ಆಗೋದ್ರಿಂದ ನಾವು ತುಂಬ ಜಾಸ್ತಿ ಆದಷ್ಟು ಟೈಮಲ್ಲಿ ನಮಗೆ ಯಾವಾಗೆಲ್ಲ ಆಗುತ್ತೋ ಈ ನಾನ್ ವೆಜ್ ತಿಂದೇ ಇರೋ ಟೈಮಲ್ಲಿ, ಮತ್ತು ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ, ಮತ್ತು ಈ ಹೊರಗಡೆ ಹೋಗಿ ತಿನ್ನೋದು ಬದಲು ನಾವೇ ಈ ಥರ ಮನೇಲಿ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು. ಈ ಔಟ್ಸೈಡು ಅಜಿನೋಮೋಟೊ ಏನೇನೋ ಹಾಕ್ತಾರೆ ಟೇಸ್ಟ್ಗೋಸ್ಕರ, ಕಲರ್ ಬರಲಿ ಅದಕ್ಕೋಸ್ಕರ. ನಾವಿಲ್ಲಿ ಆ ಥರ ಯಾವುದೇ ರೀತಿಯಾಗಿ ನಾನು ಕಲರ್ ಯೂಸ್ ಮಾಡಿಲ್ಲ, ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಿಲ್ಲ. ಈ ಥರ ಮನೆಯಲ್ಲೇ ನಾವು ಹೆಲ್ದಿಯಾಗಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಆಮೇಲೆ ಜೊತೆಗೆ ಇನ್ನೊಂದೇನೆಂದರೆ, ನಾನು ತವಾ ಮೇಲೆ ಫ್ರೈ ಮಾಡ್ತಾಯಿದ್ದೀನಿ ಪನ್ನೀರ್ ಟಿಕ್ಕಾನ. ಈ ಚಾರ್ಕೋಲಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಒಬ್ಬೊಬ್ರು ಏನು ಮಾಡ್ತಾರೆ, ಡೈರೆಕ್ಟ್ ಗ್ಯಾಸಲ್ಲಿ ಇಟ್ಬಿಟ್ಟು ಮಾಡ್ತಾರೆ. ಅದು ಮಾಡಬಾರ್ದು ಆ ಥರ ಸ್ನೇಹಿತರೆ. ಅದರಿಂದ ತುಂಬ ಹೆಲ್ತ್ಗೆ ತುಂಬ ಅಪಾಯಕಾರಿ ಇದೆ. ಆದ್ದರಿಂದ ನಾನು
ತವಾ ಮೇಲೇ ಅಂದರೆ ರೊಟ್ಟಿ ಕಲ್ಲು ತವಾ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದ್ರ ಮೇಲೆ ಇಟ್ಟು ಪನ್ನೀರ್ ಟಿಕ್ಕಾ ಹೇಗೆ ಮಾಡೋದು ಅಂತ ಇದರಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಚಾಪ್ ಸ್ಟಿಕ್ ಬರುತ್ತಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ. ನೀವು ಇದು ಮೆಡಿಕಲ್ ಸ್ಟೋರಲ್ಲಿ, ಬುಕ್ ಸ್ಟೋರಲ್ಲಿ ಮತ್ತು ನಾರ್ಮಲ್ ನಾವು ಈ ಗ್ರಾಸರೀಸ್ ಎಲ್ಲ ಶಾಪ್ ಮಾಡ್ತೀವಲ್ಲ ಅದರಲ್ಲಿ, ಮತ್ತು ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ ಚಾಪ್ ಸ್ಟಿಕ್ಕು. ಅದನ್ನು ತೊಗೊಳ್ಳಿ. ನಾನಿಲ್ಲಿ ಸಣ್ಣದು ತೊಗೊಂಡಿದ್ದೀನಿ ಚಾಪ್ ಸ್ಟಿಕ್ನ. ಇದು ದಪ್ಪ ಸೈಜ್ ವೈಸು ಸಿಗುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ. ಈಗ ನಾನೆಲ್ಲ ನೋಡಿ ನೀಟಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಚಾಪ್ ಸ್ಟಿಕ್ಕಿಗೆ ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟು ಇದನ್ನು ಆಮೇಲೆ ನಾನಿಲ್ಲಿ ಒಂದು ರೊಟ್ಟಿ ಕಲ್ಲು ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತವಾ ಇಲ್ಲ ಫ್ರೈ ಪ್ಯಾನ್ ಇದ್ದರೆ ಫ್ರೈ ಪ್ಯಾನ್ ಯೂಸ್ ಮಾಡಿ, ಬೇಗ ಬೇಯುತ್ತೆ ಇದು. ಈಗ ಇದಕ್ಕೆ ನಾನು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ತುಪ್ಪ ಬೆಣ್ಣೆ ಏನಾದರೂ ಯೂಸ್ ಮಾಡ್ಬೋದು. ಬೆಣ್ಣೆ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಸ್ವಲ್ಪ ಕರಗಿದ ಮೇಲೆ ಈಗ ಒಂದೊಂದೇ ಚಾಪ್ ಸ್ಟಿಕ್ಕಲ್ಲಿ ನಾನು ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು ಆನಿಯನ್ ಎಲ್ಲ ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲ ಇಟ್ಕೊತಾ ಇದ್ದೀನಿ. ಇಟ್ಕೊಂಡು ಇದನ್ನು ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಏಕ್ದಮ್ ಜಾಸ್ತಿ ಇಟ್ಬಿಟ್ರೆ ಏನಾಗುತ್ತೆ, ಬರೀ ಆನಿಯನ್ ಕ್ಯಾಪ್ಸಿಕಮ್ ಸೀದೋಗುತ್ತೆ, ಪನ್ನೀರು ಬೇಕಾಗೋಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದ್ರ ಮೇಲೆ ಸ್ವಲ್ಪ ನಾನು ಬಟರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಇಡೀಲಿ, ಅದು ಆಗಲೇ ರೊಟ್ಟಿ ಕಲ್ಲಿಗೆ ಮಾತ್ರ ಹಿಡಿದಿತ್ತು. ಈಗ ಇದು ಪನ್ನೀರಿಗೆಲ್ಲ ಇಡೀಲಿ ಅಂತಂದ್ಬಿಟ್ಟು ಇನ್ನೊಂದು 1/4 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಂಡಿದ್ದೀನಿ. ನೀವು ಬಟರ್ ಬೇಡ ಅನ್ನೋರು ತುಪ್ಪ ಅಥವಾ ಎಣ್ಣೆ ಏನಾರು ಹಾಕೋಬೋದು. ಹಾಕ್ಕೊಂಡು ಈ ಥರ ಆವಾಗ ತಿರುಗಿಸ್ಕೊತಾ ಇರಿ. ತಿರುಗಿಸ್ಕೊಂಡು ಅದನ್ನು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೊಳ್ಳಿ. ಆಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆ ಯಾರೆಲ್ಲ ಈ ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅನ್ನೋರು, ಸ್ನ್ಯಾಕ್ಸ್ ತಿನ್ನಬೇಕು ಮತ್ತು ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಏನಾದ್ರು ತಿನ್ನಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್. ಇದನ್ನು ನಾನು ಜಾಸ್ತಿ ಯಾವುದೂ ಇದಾಕಿಲ್ಲ, ಅಂದರೆ ಜಾಸ್ತಿ ಬೆಣ್ಣೆ ಜಾಸ್ತಿ ಎಣ್ಣೆ ಡೀಪ್ ಫ್ರೈಡ್ ಆ ಥರ ಎಲ್ಲ ಏನೂ ಇಲ್ಲ. ಇದು ಶಾಲೋ ಫ್ರೈ ಮತ್ತು ಸ್ವಲ್ಪ ಕೂಡ ಯೂಸ್ ಮಾಡಿದೆ. ನೀವು ಬೇಕಾದ್ರೆ ಇನ್ನೂ ಕಮ್ಮಿ ಎಣ್ಣೆ ಯೂಸ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು. ಡಯಟ್ ಮಾಡೋರಿಗೆ ಇದೊಂದು ಬೆಸ್ಟ್ ಸ್ನ್ಯಾಕ್. ಈವ್ನಿಂಗ್ ಸ್ನ್ಯಾಕ್ಸ್ ಇಲ್ಲ ಸೈಡ್ಸು ಈ ಥರ, ಮತ್ತು ಪ್ರೋಟೀನ್ಸ್ ಜಾಸ್ತಿ ಇಂಟೇಕ್ ಮಾಡಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್. ಮತ್ತು ಈ ಬೆಲ್ ಪೆಪ್ಪರ್ ನಾವು ಯೂಸ್ ಮಾಡೋದ್ರಿಂದ ಇದು ಕೂಡ ಅಷ್ಟೇ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಬೆಲ್ ಪೆಪ್ಪರು. ಸೊ ಆದ್ದರಿಂದ ನೀವು ನಾನು ಮಾಡೋ ರೀತಿಲಿ, ನಾನು ತೋರಿಸ್ತಾ ಇರೋ ರೀತಿಲಿ ಒಂದು ಸಲ ನೀವು ಟ್ರೈ ಮಾಡಿ, ಮನೇಲಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಬೇರೆ ಬೇರೆ ಅಡುಗೆಗಳನ್ನ ಮುಂದೆ ತೋರಿಸ್ಕೊಡ್ತೀನಿ ನಿಮಗೆ. ಮತ್ತು ನಿಮ್ಗೆ ಯಾವ್ದಾದ್ರು ಅಡುಗೆ ಬೇಕಾದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಇವಾಗ ನೋಡಿದರೆ ನಾನು ಆ ಕಡೆ ಈ ಕಡೆ ಈ ಥರ ಸ್ವಲ್ಪ ತಿರುಗಿಸ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ಫ್ಲ್ಯಾಟ್ ಇದ್ದರೆ ನೀಟಾಗಿ ಆಗುತ್ತೆ. ಇದು ಸ್ವಲ್ಪ ನಮ್ಮದು ರೊಟ್ಟಿ ಕಲ್ಲು ಫ್ಲ್ಯಾಟ್ ಇಲ್ಲದೆ ಇರೋದ್ರಿಂದ ಒಂದೊಂದು ಕಡೆ ಜಾಸ್ತಿ ಬೆಂದೋಗ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಆ ಥರ ಫ್ಲ್ಯಾಟ್ ಇಟ್ಕೊಂಡು ಇದು ಮಾಡ್ಕೊಳ್ಳಿ. ಅದು ನಾನು ಹೇಳ್ದಂಗೆ ಫ್ರೈ ಪ್ಯಾನಲ್ಲಿ ತುಂಬ ಚೆನ್ನಾಗಾಗುತ್ತೆ. ಫ್ರೈ ಪ್ಯಾನಲ್ಲಿ ಈ ಚಿಕ್ಕ ಟೂತ್ ಪಿಕ್ ಬರುತ್ತಲ್ಲ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ಈ ಥರ ಉದ್ದದ ಸ್ಟಿಕ್ಕಲ್ಲೇ ಮಾಡ್ಕೋಬೇಕಂತೇನಿಲ್ಲ. ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನಿಲ್ಲಿ ಮಯೋನೈಸ್ ಮತ್ತು ಟೊಮೊಟೊ ಕೆಚಪ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೊಂದು ಪುದೀನ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಮತ್ತು ನಾವು ಟೇಸ್ಟ್ ಮಾಡಿ ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ನೀವು ಅಷ್ಟೇ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.